ಯಲಹಂಕ ವಿಧಾನಸಭಾ ಕ್ಷೇತ್ರ ಕೂಡ ನಮ್ಮ ವ್ಯಾಪ್ತಿ ಬರೋದಕ್ಕೋಸ್ಕರವಾಗಿ ಇವತ್ತು ಪ್ರಥಮ ಬಾರಿಗೆ ನಾನು ಇಲ್ಲಿ ಬಂದಿರತಕ್ಕಂಥದ್ದು. ಬೆಂಗಳೂರು ಜಿಲ್ಲೆ ಮತ್ತು ಕೋಲಾರ 2 ಜಿಲ್ಲೆಗಳಿಗೆ ನನಗೆ ಉಸ್ತುವಾರಿಯನ್ನು ಕೊಟ್ಟಿರ್ತಕ್ಕಂಥದ್ದು KPCC ವತಿಯಿಂದ ಸಂಘಟನೆಯನ್ನು ದೊಡ್ಡದಾಗಿ ಅಚ್ಚುಕಟ್ಟಾಗಿ ಮಾಡಬೇಕು ಅನ್ನತಕ್ಕಂಥದ್ದು ದೃಷ್ಟಿಯನ್ನು ಇಟ್ಕೊಂಡು ಇವತ್ತು ನಾನು ಇಲ್ಲಿ ಬಂದಿರತಕ್ಕಂಥದ್ದು. ಯಾಕಂದರೆ ನಾನು ಕೂಡ ಒಬ್ಬ ಶಾಸಕನಾಗಿ ಈ ಭಾಗದಲ್ಲಿ 6 ವರ್ಷಗಳ ಕಾಲ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಇಲ್ಲಿನ ಆಗು ಹೋಗುಗಳು ಏನು ಅಂತಕ್ಕಂಥದ್ದನ್ನು ನಾನೇ ಖುದ್ದಾಗಿ ಬಲ್ಲವನು. ಇವತ್ತು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಂಜುನಾಥ್ ಅದ್ದೆಯವರು ಹೇಳಿದಾಗೇ ರಾಜಕೀಯ ನಿಂತ ನೀರಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಕೂಡ ಹಕ್ಕಿರ್ತಕ್ಕಂಥದ್ದು. ನಾವು ಪಕ್ಷದ ಸಂಘಟನೆಯನ್ನು ಯಾವ ರೀತಿ ಮಾಡಬೇಕು ಅಂತೇಳಿ ನಮ್ಮ ಪಕ್ಷದ ಅಧ್ಯಕ್ಷ ಆಗಿರ್ತಕ್ಕಂಥ ಸನ್ಮಾನ್ಯ DK ಶಿವಕುಮಾರ್ ಅವರು ಹಾಗೂ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯರವರು ಒಂದು ಉತ್ತಮವಾದಂಥ ಸರ್ಕಾರವನ್ನು ಆಡಳಿತವನ್ನು ಕೊಡ್ತಾ ಇದ್ದಾರೆ. ಜೊತೆಯಲ್ಲಿ ಪಕ್ಷದ ಸಂಘಟನೆಯನ್ನು ಯಾವ ರೀತಿ ಮಾಡಬೇಕು ಅಂತೇಳಿ ಸನ್ಮಾನ್ಯ DK ಶಿವಕುಮಾರ್ ಅವರು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಪ್ರವಾಸ ಮಾಡೋದ್ರ ಮುಖಾಂತರವಾಗಿ ಕಾರ್ಯಕರ್ತರಿಗೆ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನು ಒಂದು ಕಡೆ ಮಾಡ್ಕೊಂಡು ಬರ್ತಾ ಇದೆ. ಇನ್ನು ಕೆಲವೇ ದಿನಗಳಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬರ್ತದೆ. ಆ ಚುನಾವಣೆಗೆ ಯಾವ ರೀತಿ ತಯಾರಿ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ನಾವೆಲ್ಲರೂ ಕೂಡ ಸೇರಿರ್ತಕ್ಕಂಥದ್ದು. ಮೊನ್ನೆ ನಡೆದಂಥ ಒಂದು ಘಟನೆ ಏನಪ್ಪ ಅಂದರೆ, ನಮ್ಮ ಕಾಂಗ್ರೆಸ್ ಪಕ್ಷದ KPCCಯ ಕಾರ್ಯಾಧ್ಯಕ್ಷ ಆಗಿರ್ತಕ್ಕಂಥ ಸಂಸದರಾಗಿರ್ತಕ್ಕಂಥ ಸನ್ಮಾನ್ಯ GC ಚಂದ್ರಶೇಖರ್ ಅವರು ಖುದ್ದಾಗಿ ಇಲ್ಲಿಗೆ ಭೇಟಿ ಮಾಡಿ ಇಲ್ಲಿನ ಕಾಂಗ್ರೆಸ್ನ ಸಮಾವೇಶದಲ್ಲಿ ಕಾಂಗ್ರೆಸ್ಗೆ ಯಾವ ರೀತಿ ಶಕ್ತಿಯನ್ನು ಕೊಡಬೇಕು, ಸಂಘಟನೆಗೆ ಯಾವ ರೀತಿ ಶಕ್ತಿಯನ್ನು ಕೊಡಬೇಕು ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಕಾರ್ಯಕರ್ತರು ಹಲವಾರು ಬೇಡಿಕೆಗಳನ್ನು ಮತ್ತು ಕುಂದುಕೊರತೆಗಳನ್ನ ಅವ್ರ ಮುಂದೆ ಹೇಳ್ಕೊಂಡ್ರು. ಸ್ಥಳೀಯ ಶಾಸಕರಿಂದ ಯಾವ ರೀತಿ ನಮಗೆ ತೊಂದರೆಗಳಾಗ್ತಾ ಇದೆ, ಇಲ್ಲಿರ್ತಕ್ಕಂಥ ಪೊಲೀಸ್ ಕಚೇರಿಗಳಿರ್ಬೋದು, ಇಲ್ಲಿರ್ತಕ್ಕಂಥ ಕಂದಾಯ ಇಲಾಖೆಗಳಿರ್ಬೋದು, ಇಲ್ಲಿರ್ತಕ್ಕಂಥ BBMP ಇಲಾಖೆಗಳಿರ್ಬೋದು, ಇವೆಲ್ಲವೂ ಕೂಡ BJPಯ ಕಚೇರಿಗಳಾಗಿ ಪರಿವರ್ತನೆ ಆಗೋಗಿದ್ದಾವೆ. ಕಾಂಗ್ರೆಸ್ಸಿನ ಕಾರ್ಯಕರ್ತರು ಯಾರಾದರೂ ಹೋಗಿ ಏನಾದರೂ ಅರ್ಜಿಯನ್ನು ಕೊಡೋದಾಗಲಿ ಅಥವಾ ಕೆಲಸವನ್ನು ಕೇಳಿದ್ರಂತಂದರೆ ಆ ಅರ್ಜಿನ ತಗೊಂಡೋಗಿ ಶಾಸಕರ ಮನೆಯಲ್ಲಿ ಇಟ್ಟು ಇದನ್ನು ಮಾಡಬೇಕಾ ಬೇಡವಂತ ಅವ್ರು ಪರ್ಮಿಷನ್ ಕೇಳ್ತಕ್ಕಂಥ ಒಂದು ದುಸ್ಥಿತಿ ಇಲ್ಲಿ ನಿರ್ಮಾಣ ಆಗೋಗಿದೆ ಅಂತಕ್ಕಂಥ ಕಂಪ್ಲೇಂಟನ್ನು ಅವ್ರು ಹೇಳಿದ್ರು ಅವರಿಗೆ. ಅದೇ ರೀತಿಯಾಗಿ ಅಧಿಕಾರಿಗಳೇನಿದ್ದಾರೆ, ಬೆಳಿಗ್ಗೆ ಎದ್ದಿದ ತಕ್ಷಣ ನಾವೆಲ್ಲರೂ ಕೂಡ ಏನಪ್ಪ ಅಂದರೆ ದೇವಸ್ಥಾನಕ್ಕೆ ಹೋಗಿ ಅಥವಾ ದೇವ್ರ ಮನೆ ನಿಂತ್ಕೊಂಡು ದೇವ್ರಿಗೆ ಪೂಜೆ ಮಾಡಿ ಬರ್ತೀವಿ ಅಥವಾ ಕೈ ಮುಗಿದು ಬರ್ತೀವಿ. ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಸಿಂಗನಾಯಕನಹಳ್ಳಿಗೆ ಹೋಗ್ಬಿಟ್ಟು ಅಲ್ಲೊಂದು ನಮಸ್ಕಾರ ಹಾಕ್ಬಿಟ್ಟು ಅವ್ರ ಕಚೇರಿಗೆ ಬರ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗೋಗಿದೆ ಇವತ್ತೊಂದು ದಿವಸ. ಈ ಎಲ್ಲವನ್ನ ಕಾರ್ಯಕರ್ತಗಳು ನಮ್ಮ ಮುಖಂಡರ ಹತ್ರ ಹೇಳಿದಂಥ ಸಂದರ್ಭದಲ್ಲಿ ಇದಕ್ಕೆ ಸರಿಯಾದ ಯಾವುದೇ ರೀತಿಯಾದ ಒಂದು ಪರಿಹಾರವನ್ನು ಕಂಡುಹಿಡಿಬೇಕು ಅಂತೇಳಿ ಅವತ್ತು ಅವ್ರು ಮಾತನಾಡಿರ್ತಕ್ಕಂಥದ್ದು. ಇವತ್ತು ಕಾಂಗ್ರೆಸ್ ಪಕ್ಷದ ಸರ್ಕಾರ ಅಧಿಕಾರದಲ್ಲಿದೆ, ಆದರೆ ನಮ್ಮ ಕಾರ್ಯಕರ್ತರು ಮುಖಂಡರುಗಳು ಯಾರೂ ಕೂಡ ಅನ್ಯಾಯವಾಗಿ ಕಾನೂನು ಬಾಹಿರವಾಗಿ ಕೆಲಸ ಮಾಡ್ಕೊಡಂತೇಳಿ ಯಾವ ಅಧಿಕಾರಿಗಳ ಹತ್ರ ಹೋಗಿಲ್ಲ. ನ್ಯಾಯಯುತವಾಗಿ ಏನು ಕೆಲಸ ಆಗಬೇಕು ಅದನ್ನು ಮಾಡಿ ಅಂತ ಅರ್ಜಿ ಕೊಡಕ್ಕೆ ಹೋಗ್ತಾರೆ ಅಷ್ಟೇ. ಆದರೆ ಅರ್ಜಿ ಕೊಡಬೇಕಾದ್ರೆ ಅವ್ರ ಮೇಲೆ ದಬ್ಬಾಳಿಕೆ ಮಾಡ್ತಕ್ಕಂಥದ್ದು, ದೌರ್ಜನ್ಯ ಮಾಡ್ತಕ್ಕಂಥದ್ದು, ಮತ್ತು ಅರ್ಜಿ ಕೊಟ್ಟಿದ್ದ ಕೂಡಲೇ ಆ ಅರ್ಜಿ ಏನು ಕೊಟ್ಟಿದ್ದಾರೆ ಅಂತೇಳಿ ಅವರು ಶಾಸಕರ ಗಮನಕ್ಕೆ ತರ್ತಕ್ಕಂಥದ್ದು. ಶಾಸಕರು ಏನು ಮಾಡ್ತಾರೆ, ಯಾವುದಾದ್ರೂ ಇಲ್ಲ ಸಲ್ಲದ ಆಪಾದನೆಗಳನ್ನ ಅವ್ರ ಮೇಲೆ ಮಾಡಿ ಸುಳ್ಳು ದೂರುಗಳನ್ನ ಕೊಟ್ಟು ರೌಡಿ ಶೀಟ್ನ ಓಪನ್ ಮಾಡ್ತಕ್ಕಂಥದ್ದು, ಇಂಥ ಕೇಸ್ಗಳನ್ನ ಹಾಕಿಸಿ ಭಯಪಡಿಸ್ತಕ್ಕಂಥ ವಾತಾವರಣನ ನಿರ್ಮಾಣ ಮಾಡಿ ಇಟ್ಟಿದ್ದಾರೆ ಇವತ್ತೊಂದು ದಿವಸ. ಇದಕ್ಕೆ ಒಂದು ಅಂತ್ಯವನ್ನು ಆಡಬೇಕು ಅನ್ನೋದಕ್ಕೋಸ್ಕರವಾಗಿ ಏನು ಮಾಡಬೇಕು ಅಂತೇಳಿ ನಾವು ಸಂಘಟಿತರಾಗಬೇಕು ಅನ್ನೋದಕ್ಕೋಸ್ಕರವಾಗಿ ನಾವು ಕರೆದಿರ್ತಕ್ಕಂಥದ್ದು. ಈತನ ಬಗ್ಗೆ ನಾವು ಹೇಳ್ಕೊಂಡು ಹೋಗ್ಬೇಕಂದ್ರೆ ಒಂದು ದಿನ ಕೂಡ ಸಾಕಾಗೋದಿಲ್ಲ. ಯಾಕಂದ್ರೆ ನಾನೊಬ್ಬ ಶಾಸಕನಾಗಿ ಇಲ್ಲಿ ಏನೆಲ್ಲ ನಡೀತು ಅಂತೇಳಿ ನಾನು ಕಣ್ಣಾರೆ ಕಂಡಿರ್ತಕ್ಕಂಥ 2-3 ಉದಾಹರಣೆ ನಿಮ್ಮಲ್ಲಿ ಹೇಳ್ತೀನಿ ನಾನು ಇವತ್ತು. ಗಂಟ್ಕನಹಳ್ಳಿ ಅಂತಕ್ಕಂಥ ಪಂಚಾಯತಿ ನಿಮಗೆಲ್ಲ ಗೊತ್ತಿದೆ. ಅಲ್ಲಿ ಸರ್ಕಾರದ ವಸತಿ ಇಲಾಖೆಯಿಂದ ನಾವು ಮನೆಗಳನ್ನ ಕಟ್ಟಿದ್ದೀವಿ ಸರ್ಕಾರದ ವತಿಯಿಂದ. ಇವತ್ತು ಕಾನೂನಿದೆ. ಕಾನೂನಲ್ಲಿ ಏನಪ್ಪ ಅಂದರೆ, ಪಂಚಾಯಿತಿ ಸಭೆಗಳಲ್ಲಿ ಸಾರ್ವಜನಿಕರ ಮುಂದೆ ಯಾರು ಅರ್ಜಿ ಆಹ್ವಾನ ಮಾಡಿರ್ತೀವಿ, ಮನೆಗಳು ಬೇಕಾಗಿದೆ, ಸೈಟ್ ಬೇಕಾಗಿದೆ ಅರ್ಜಿ ಆಹ್ವಾನ ಮಾಡ್ತಿರೋ ಆ ಪಂಚಾಯಿತಿ ಸಭೆಯಲ್ಲಿ ಗ್ರಾಮ ಸಭೆಗಳಲ್ಲಿ ಕೂತ್ಕೊಂಡು ಫಲಾನುಭವಿಗಳನ್ನ ಆಯ್ಕೆ ಮಾಡಬೇಕು. ಫಲಾನುಭವಿಗಳನ್ನ ಆಯ್ಕೆ ಮಾಡಿದಾಗ ಅವರು ಅರ್ಹರಿದಾರ ಇಲ್ಲ ಅಂತೇಳಿ ತೀರ್ಮಾನ ಮಾಡಿ ಅವರಿಗೆ ಮನೆಗಳನ್ನ ಸೈಟನ್ನು ಅಲಾಟ್ ಮಾಡ್ತಕ್ಕಂಥದ್ದು ಕಾನೂನು ಇರತಕ್ಕಂಥದ್ದು. ಮನೆಗಳು ಕಟ್ಟಿದ್ದಾರೆ, ಅಲ್ಲಿ ಸುಮಾರು 60% 70% ಫಿನಿಶ್ ಆಗಿದೆ, ಇನ್ನು 100% ಫಿನಿಶ್ ಆಗಿಲ್ಲ. ಯಾರು ಫಲಾನುಭವಿಗಳನ್ನ ಆಯ್ಕೆ ಮಾಡಿದ್ವೋ, ಗ್ರಾಮ ಸಭೆಗಳಲ್ಲಿ ಆಯ್ಕೆ ಮಾಡಿದ್ರು, ಎಲ್ಲರ ಸಾರ್ವಜನಿಕರ ಮುಂದೆ ಎಲ್ಲ ಪಕ್ಷಾತೀತವಾಗಿ ಎಲ್ಲ ಸದಸ್ಯರ ಕೂತ್ಕೊಂಡು ಅಧ್ಯಕ್ಷ ಉಪಾಧ್ಯಕ್ಷರ ಒಳಗೊಂಡಂತೆ ಯಾರು ಫಲಾನುಭವಿಗಳಿದಾರೋ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ರು, ಅವರಿಗೆ ಅಲಾಟ್ ಮಾಡೋದಕ್ಕಿಂತ ಮುಂಚಿತವಾಗಿ ಈ ಕ್ಷೇತ್ರಕ್ಕೆ ಬಿಟ್ಟು ಹೊರಗಡೆ ಇರ್ತಕ್ಕಂಥವ್ರನ್ನ ಕರ್ಕೊಂಡ್ಬಂದು ದೌರ್ಜನ್ಯವಾಗಿ ಆ ಮನೆ ಒಳಗಡೆ ಆಕ್ಯುಪೇಷನ್ ಮಾಡಿಸ್ಕೊಂಡ್ರು, ಯಾರು ಶಾಸಕರ ಕುಮ್ಮತ್ತಿನಿಂದ. ಇದು ಸತ್ಯನ ಅಲ್ಲ ಅಂತ ನಿಮಗೂ ಗೊತ್ತಿದೆ, ಪರಿಶೀಲನೆ ಮಾಡಿ. ಬೇಕಾದ್ರೆ ಫಲಾನುಭವಿ ಪಾಪ ಯಾರ ABCD ಅಂತ ನಾವು ಕೊಟ್ಟಿರ್ತೀವಿ ಬಡವರಿಗೆ, ಅವ್ರು ಹೋಗಿ ಆಕ್ಯುಪೈ ಮಾಡ್ಕೊಳ್ಳೋದಕ್ಕೆ ಮುಂಚಿತವಾಗಿ ಇವರು ಬೇಕಾದಂಥ ಹೊರಗಡೆಯಿಂದ ಕರ್ಕೊಂಡ್ಬಂದು ಆ ಮನೆಯಲ್ಲಿ ಆಕ್ಯುಪೈ ಮಾಡಿಸ್ಬಿಟ್ಟಿದ್ರು. ಈ ಥರ ಎಲ್ಲ ಕಡೆನಲ್ಲೂ. ಉದಾಹರಣೆಗೆ ಸರ್ಕಾರಿ ಜಾಗ, ನಾವು ಒಂದು ಮಾತನ್ನ ಈ ಶಾಸಕರು ಕೇಳಕ್ಕೆ ಇಚ್ಛೆ ಪಡ್ತೀನಿ. ನೀನು ಶಾಸಕನಾಗಿ ಇವತ್ತು 15-16 ವರ್ಷ ಆಗ್ತಾ ಇದೆಯಪ್ಪ. ಈ ಕ್ಷೇತ್ರಕ್ಕೆ ಶಾಸಕನಾಗಿದ್ದ ಮುಂಚಿತವಾಗಿ
ಈ ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಸರ್ಕಾರಿ ಜಾಗ ಎಷ್ಟಿತ್ತು ಸರ್ಕಾರಿ ಜಾಗ? ನೀನಿವತ್ತು ಶಾಸಕನಾಗಿ 16 ವರ್ಷ ಆಗಿದೆ. ಎಷ್ಟು ಸರ್ಕಾರಿ ಜಾಗ ಉಳಿದಿದೆ ಇವತ್ತೊಂದು ದಿವಸ? ತನಿಖೆ ಮಾಡಿಸೋಣ ಇವತ್ತೊಂದು ದಿವಸ. ಎಷ್ಟು ಸರ್ಕಾರಿ ಇಲಾಖೆಗಳು ಕಾನೂನುಬದ್ಧವಾಗಿ ಇಷ್ಟು ಎಕರೆ ಬೇಕು, ಯಾಕೆ RTO ಮಾಡಿದ್ವಿ, ಏನೇನೋ ಮಾಡಿದ್ವಲ್ಲ, ಇದಕ್ಕೆಲ್ಲದಕ್ಕೂ ಸರ್ಕಾರಿ ಜಾಗ ತಗೊಂಡಿದ್ದೆ. ಆ ಜಾಗವೆಲ್ಲವನ್ನ ಬಿಟ್ಟು ಅನಧಿಕೃತವಾಗಿ ಸರ್ಕಾರಿ ಜಾಗವನ್ನ ಯಾರ್ಯಾರ ಹೆಸರಿಗೆ ಗ್ರಾಂಟ್ ಮಾಡಿಸಿದ್ಯಾ ನೀನು? ಕಾನೂನಿದೆ. BBMP ವ್ಯಾಪ್ತಿಯಿಂದ 18 ಕಿಲೋಮೀಟರ್ ಒಳಗಡೆ ಎಲ್ಲಿ ಸರ್ಕಾರಿ ಜಮೀನಿದೆ ಅದು ಯಾವುದನ್ನು ಕೂಡ ಗ್ರಾಂಟ್ ಮಾಡಬಾರದು ಅಂತೇಳಿ ಕಾನೂನಿದೆ. ಈಗ ಮೊದಲಿತ್ತು BBMPಯಲ್ಲಿ ನಮ್ಮ ಬೆಂಗಳೂರು ಸಿಟಿಗೆ ಮಾತ್ರ ಸೀಮಿತವಾಗಿತ್ತಲ್ಲ, ಆವಾಗ 18 ಕಿಲೋಮೀಟರ್ ಜಾಲ ಹೋಬಳಿ ಇವೆಲ್ಲ 18 ಕಿಲೋಮೀಟರ್ ಆಚೆ ಬರ್ತಾ ಇತ್ತು, ಆವಾಗ ಗ್ರಾಂಟ್ ಆಗಿದೆ. ಆದರೆ ಇವತ್ತು ಕೂಡ ನಕಲಿ ದಾಖಲೆ ಸೃಷ್ಟಿ ಮಾಡಿ ಹಳೇ ಡೇಟ್ಗಳಲ್ಲಿ ಯಾರೋ ಹೆಸರಿಗೆ ಗ್ರಾಂಟ್ ಮಾಡೋದು, ಗ್ರಾಂಟ್ ಮಾಡಿ ಅದು ಕೊನೆಗೆ ನಿಮ್ಮ ಸಂಬಂಧಿಕರ ಹೆಸರಿಗೆ ಪರ್ಚೇಸ್ ಮಾಡಿಸ್ಕೊಡೋದು, ಅದನ್ನೇನು ಮಾಡಿ ಆಮೇಲೆ ಎಲ್ಲ ಅಧಿಕಾರಿಗಳನ್ನ ಮನೆ ಕರ್ಕೊಂಡು ಆ ದಾಖಲೆಗಳ ನಿಮ್ಮನ್ನ ನೆಂಟರಸ್ಥರಿಗೆ ನೀನು ರಿಜಿಸ್ಟರ್ ಮಾಡಿಸ್ಕೊಂಡು ಕೊನೆಗೆ ಕಾಂಪೌಂಡ್ ಆಗ್ತಾ ಇದೆಯಲ್ಲ. ಉದಾಹರಣೆಗಳು ನಾವು ಕೊಡ್ತೀವಿ ನಿಮಗೆ. ಇವತ್ತಿನ ದಿವಸ ಯಾರೋ ಪಾಪ 10 ವರ್ಷ 15 ವರ್ಷ 20 ವರ್ಷದಿಂದ ಸಾಗುವಳಿ ಮಾಡ್ತಾ ಇರ್ತಕ್ಕಂಥ ಜನ, ಬಡ ರೈತ 1 ಎಕರೆ 2 ಎಕರೆ 4 ಎಕರೆಯಲ್ಲಿ ಸಾಗುವಳಿ ಮಾಡ್ತಾ ಇದ್ದಾನೆ. ಅಂತ ಜಮೀನಿಗೆ ನೀನು ಹಳೆಯ ದಾಖಲೆಗಳ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಯಾರೋ ಹೆಸರಿಗೆ ಇವರು ಓನರ್ ಅಂತೇಳಿ ಸೃಷ್ಟಿ ಮಾಡಿಕೊಂಡು ಅಧಿಕಾರಿಗಳಿಂದ ದಾಖಲೆಗಳನ್ನ ತಿದ್ದಿಸ್ಬಿಟ್ಟು ಇವತ್ತು ಹೋಗಿ ಅವ್ರನ್ನ ಒಕ್ಕಲೆಬ್ಬರಿಸ್ಬಿಟ್ಟು ಕಾಂಪೌಂಡ್ ಆಗ್ತಾ ಇದೆಯಲ್ಲ ನೀನು. ಇದೆಲ್ಲ ಯಾರು ಕೇಳಲ್ಲ ಅಂತ ತಿಳ್ಕೊಂಡಿದ್ದೀವ? ಇಂಥ ಅನ್ಯಾಯಗಳು ಎಷ್ಟು ಒಂದಲ್ಲ ಎರಡಲ್ಲ 16 ನಿನ್ನ ಮೇಲೆ ಇದೆ. ಇವತ್ತೊಂದು ದಿವಸ ನೀನು ಪ್ರಾಮಾಣಿಕನೇ ಆಗಿದ್ರೆ ಒಂದಂತ ನಾವೀಗ ತೀರ್ಮಾನ ಮಾಡಿದ್ದೀವಿ. ನಾವು ಇನ್ನು ಸಭೆ ಕೂಡ ನಾವು ಮಾಡ್ತೀವಿ. ಈಗ